ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಬೆಂಗಳೂರು ಮೈಸೂರು ನಡುವಿನ ಚಾಮುಂಡಿ ಎಕ್ಸ್‌ಪ್ರೆಸ್, ಮೈಸೂರು ಬಾಗಲಕೋಟೆ ಬಸವ ಎಕ್ಸ್‌ಪ್ರೆಸ್, ತೂತುಕುಡಿ ಮೈಸೂರು ಎಕ್ಸ್‌ಪ್ರೆಸ್ ಮತ್ತು ಮೈಸೂರು ಘಂಡಪುರ ಗೋಲ್ಗುಂಬಸ್ ಎಕ್ಸ್‌ಪ್ರೆಸ್ ರೈಲುಗಳಿಗೆ ನಾಯಂಡಹಳ್ಳಿ ರೈಲು ನಿಲ್ದಾಣದಲ್ಲಿ ನಿಲುಗಡೆಗೆ ಹಸಿರು ನಿಶಾನೆ ತೋರಿದರು. ಸ್ವಲ್ಪ ಫ್ಲಾಗಿಂದ ಕೇಳ್ಕೊಳ್ಳಿ ಬಿಡು ಬಿಡು ಸಾಕು ಹೊಡೆದ್ಬಿಡ್ತದೆ. ಬಳಿಕ ಸುಮಾರು 14.10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿಜಯನಗರ ಮೈಸೂರು ರಸ್ತೆಯ ಮೇಲ್ಸೇತುವೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್, ಸಂಸದ ಪಿಸಿ ಮೋಹನ್, ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸಿರೋಯಾ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಸಚಿವ ವಿ ಸೋಮಣ್ಣ, ವಿಜಯನಗರ ಮೈಸೂರು ರಸ್ತೆಯಲ್ಲಿನ ಮೇಲ್ಸೇತುವೆ ನಿರ್ಮಾಣದಿಂದ ಮೈಸೂರು ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಕಡಿಮೆಯಾಗಲಿದೆ. ಮೈಸೂರು ರಸ್ತೆಯ ಮೂಲಕ ವಿವಿಧ ಭಾಗಗಳಿಗೆ ಪ್ರಯಾಣಿಸುವವರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರಕ್ಕೆ ನೆರವಾಗಲಿದೆ ಎಂದು ತಿಳಿಸಿದರು. ಈ ಹಿಂದೆ ನಾಯಂಡಹಳ್ಳಿಯಿಂದ ಮೆಜೆಸ್ಟಿಕ್ ತಲುಪುವುದಕ್ಕಾಗಿ ಕನಿಷ್ಠ 30 ನಿಮಿಷಗಳ ಸಮಯವಾಗುತ್ತಿತ್ತು. ಆದರೆ ನಾಯಂಡಹಳ್ಳಿಯಲ್ಲಿ 4 ರೈಲುಗಳ ನಿಲ್ಲಲು ವ್ಯವಸ್ಥೆ ಮಾಡಲಾಗಿದ್ದು, ಈ ಭಾಗದ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದರು. ನಾನೊಂದ್ಸಾರಿ ಬಂದು ನೋಡಿದೆ, ಜಮೀರ್ ಅವ್ರು ಕೇಳಿದೆ, ಅಣ್ಣ ಇದೇನಾದ್ರು ಮಾಡ್ಬೇಕಲ್ಲ, ಅಣ್ಣ ನೀವೇನ್ ಬೇಕಾದ್ರು ಮಾಡಿ ಅಣ್ಣ, ನೀವೇನ್ ಬೇಕಾದ್ರು ಮಾಡಿ. ಅವ್ರು ಏನಿಲ್ಲ, ಅಭಿವೃದ್ಧಿ ಅಂದ್ರೆ ಆಕಾಶದಲ್ಲಿರೋ ಸೂರ್ಯ ಚಂದ್ರನು ಇಟ್ಕೊಬತ್ತೀನಿ ಅಂತ. ಹಾಗಾಗಿ ನಮ್ಮ ಪಿಸಿ ಮೋಹನ್ ಅವರು ಆರು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಒಬ್ಬ ಅಜಾತ ಶತ್ರು. ಯಾವುದೇ ಕಾರಣಕ್ಕೆ 30% ಅಲ್ಪಸಂಖ್ಯಾತರು ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಇದ್ರೆ ಅದು ಸನ್ಮಾನ್ಯ ಪಿಸಿ ಮೋಹನ್ ಅವರ ಕ್ಷೇತ್ರ ಅನ್ನೋಣಪ್ಪ. ಒಂದು ದಿನವೂ ಕೂಡ ನಾನಾಗ್ಲಿ, ಜಮೀರ್ ಅಹ್ಮದ್ ಅವರಾಗ್ಲಿ, ಪಿಸಿ ಮೋಹನ್ ಆಗ್ಲಿ ನಾವೆಂದೂ ಕೂಡ ಬೇಸರಿಕೆ ಮಾಡ್ಕೊಂಡವ್ರಲ್ಲ. ಸಣ್ಣ ಪುಟ್ಟ ಆಗ್ತಕ್ಕಂಥ ಅಲ್ಲಲ್ಲೇ ಮಾಡಿ ಮುಂದಿನ ಪೀಳಿಗೆಗೆ ಈ ದೇಶದ ಇತಿಹಾಸವನ್ನ ನಾವು ತೋರಿಸಬೇಕಾಗಿದೆ, ತಿಳಿಸಬೇಕಾಗಿದೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆಯನ್ನ ವಿಶ್ವಕ್ಕೆ ನಾವು ಪರಿಚಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ.